ಮೀಸಲು ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ದರ್ಗಾ ನಿರ್ಮಾಣವಾಯಿತಾ? ಶಿವಮೊಗ್ಗದ ಸಕ್ರೆಬೈಲು ಅರಣ್ಯ ಪ್ರದೇಶ, ಇಲ್ಲಿ ದರ್ಗಾ ನಿರ್ಮಿಸಿದ್ದಾದ್ರೂ ಹೇಗೆ? ಅರಣ್ಯ ಸಚಿವ ಖಂಡ್ರೆ ಆದೇಶ ಮೀರಿ ಅಲ್ಲಿ ದರ್ಗಾ ನಿರ್ಮಾಣವಾಯಿತಾ? ಮೀಸಲು ಅರಣ್ಯ ಪ್ರದೇಶ, ಅರಣ್ಯ ಪ್ರದೇಶದಲ್ಲಿ ಯಾವುದೇ ಕಟ್ಟಡಗಳನ್ನ ಕಟ್ಟೋ ಹಾಗೆ ಇಲ್ಲ, ಅಂಥದ್ರಲ್ಲಿ ಅಲ್ಲಿ ದರ್ಗಾ ನಿರ್ಮಿಸಿದ್ದಾರೆ. ಮುಸ್ಲಿಮರು ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರಂತೆ. ಸಕ್ರೆಬೈಲು ಅರಣ್ಯ ಪ್ರದೇಶ. ಒಂದು ಕಡೆ ಅರಣ್ಯ ಸಚಿವರು ಹೇಳ್ತಾರೆ, ಮೊನ್ನೆ ವಯನಾಡಲ್ಲಾದಂತಹ ಇನ್ಸಿಡೆಂಟ್ ನ ನಂತರ ಅಂತೂ ಎಲ್ಲೆಲ್ಲಿ ಅಕ್ರಮವಾಗಿ ಈ ರೀತಿಯ ಕಟ್ಟಡಗಳಿದೆಯೋ ಅದೆಲ್ಲವನ್ನೂ ಕೂಡ ತೆರವು ಮಾಡಬೇಕು ಅಂತ. ಮತ್ತೊಂದು ಕಡೆ ಪರವಾನಿಗೆ ಪಡೆಯದೆ, ಅದು ತುಂಗಾ ನದಿ ತೀರದ ಹಿನ್ನೀರು ಪ್ರದೇಶ, ಅಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಮುಸ್ಲಿಮರು ಅಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಅಲ್ಲ, ಕಟ್ಟಡ ನಿರ್ಮಾಣ ಆಗೋ ತನಕ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? ಹಾಗಾದ್ರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಇಲ್ಲಿ ತನಕ ಮಾಹಿತಿನೇ ಇಲ್ವಾ? ಅದು ಮುಳುಗಡೆ ಪ್ರದೇಶ ಕೂಡ ಹೌದು. ಅಲ್ಲಿ ಆ ಸುತ್ತಮುತ್ತಲು ಇದ್ದಂತಹ ಒಂದಷ್ಟು ಮನೆಗಳನ್ನ ಖಾಲಿ ಮಾಡಿಸಿ ಅವರಿಗೆ ಬೇರೆ ಕಡೆ ವಸತಿ ಕಲ್ಪಿಸಿದ್ದಾರೆ. ಅಂತ ಜಾಗದಲ್ಲಿ ದರ್ಗಾ ನಿರ್ಮಾಣ ಆಗ್ತಾ ಇದ್ರು ಸಹ ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು? ಶೆಟ್ಟಿಹಳ್ಳಿ ಅಭಯಾರಣ್ಯ ಪ್ರದೇಶದಲ್ಲಿ ಆಗಿರುವಂತಹ ಕಟ್ಟಡ ಇದು. ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ಮೀಸಲು ಅರಣ್ಯ ಪ್ರದೇಶ, ತುಂಗಾ ಜಲಾಶಯದ ಹಿನ್ನೀರಿನ ಪ್ರದೇಶ ಅದು. ಅಲ್ಲಿ ದರ್ಗಾ ನಿರ್ಮಾಣ ಆಗಿದೆ. 30 ವರ್ಷದಿಂದಲೂ ಕೂಡ ಅರಣ್ಯ ಪ್ರದೇಶದಲ್ಲಿ ಮುಸ್ಲಿಮರು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಅಲ್ಲಿ ಗೋರಿ ಇತ್ತು, ಇಲ್ಲಿ ತನಕ ಅಲ್ಲಿ ಗೋರಿ ಇತ್ತು. ಈಗೊಂದು 6-8 ತಿಂಗಳಿಂದ ಅಲ್ಲಿ ಇಷ್ಟು ದೊಡ್ಡ ಕಟ್ಟಡ ನಿರ್ಮಾಣ ಆಗಿದೆ. ಅಲ್ಲೊಂದು ಆನೆ ಕ್ಯಾಂಪ್ ಇದೆ ಹತ್ರದಲ್ಲೇ, ಮಾವುತರು ಓಡಾಡ್ತಾರೆ, ಫಾರೆಸ್ಟ್ ಆಫೀಸರ್ಸ್ ಓಡಾಡ್ತಾರೆ. ಹಾಗಾದ್ರೆ ಈ ಕಟ್ಟಡ ಅವ್ರ ಕಣ್ಣಿಗೆ ಬಿದ್ದೇ ಇಲ್ವಾ? ಸಕ್ರೆಬೈಲು ಅರಣ್ಯ ಪ್ರದೇಶ, ತುಂಗಾ ತೀರದ ಹಿನ್ನೀರಿನ ಪ್ರದೇಶ ಅದು. ಅಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈಗ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕಾನೂನನ್ನ ಗಾಳಿಗೆ ತೂರಿ ಅಲ್ಲಿ ದರ್ಗಾ ನಿರ್ಮಾಣ ಮಾಡಿದ್ದಾರೆ. ದರ್ಗಾ ಅಲ್ಲ, ಅಲ್ಲೊಂದು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಅಂತಲೇ ಅನ್ಕೊಂಡು. ಯಾರೇ ಮಾಡ್ಲಿ, ಅದು ಹೇಗೆ ಮಾಡುದು? ಅಲ್ಲಿ ದರ್ಗಾ ಆದ್ರೂ ನಿರ್ಮಾಣ ಆಗ್ಲಿ, ದೇವಸ್ಥಾನ ಆದ್ರೂ ಆಗ್ಲಿ, ಚರ್ಚ್ ಆದ್ರೂ ಆಗ್ಲಿ, ಹೇಗೆ ಮಾಡಿದ್ರಿ? ಮೀಸಲು ಅರಣ್ಯ ಪ್ರದೇಶ, ಅದಕ್ಕೊಂದು ಪರ್ಮಿಷನ್ ಅನ್ನೋದು ಬೇಕು. ಫಸ್ಟ್ ಆಫ್ ಆಲ್ ಪರ್ಮಿಷನ್ ಸಿಗೋದಿಲ್ಲ. ಅಲ್ಲಿ ಇಷ್ಟು ದೊಡ್ಡ ಕಟ್ಟಡವನ್ನ ಶಾಸ್ತ್ರೋಕ್ತವಾಗಿ ಕಟ್ಟಿ ನಿಲ್ಲಿಸಿದ್ದಾರೆ ಅಂತ ಅಂದ್ರೆ ಯಾರ ಪರ್ಮಿಷನ್? ಹಾಗಾದ್ರೆ ಯಾರ ಪರ್ಮಿಷನ್ ನಲ್ಲಿ ಈ ಕಟ್ಟಡ ನಿರ್ಮಾಣ ಆಯಿತು? ಇದಕ್ಕೆ ಅಧಿಕಾರಿಗಳೇ ಉತ್ತರ ಕೊಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.